ಮಹದೇವಪುರ ಕ್ಷೇತ್ರದ ಗುಂಜೂರಿನಲ್ಲಿ ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಖೋ-ಖೋ ಅಸೋಸಿಯೇಷನ್ ಬೆಂಗಳೂರು ನಗರ ಖೋ-ಖೋ ಅಸೋಸಿಯೇಷನ್ ವತಿಯಿಂದ 44ನೇ ರಾಷ್ಟ್ರಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಖೋ-ಖೋ ಚಾಂಪಿಯನ್ಶಿಪ್ಗೆ ಮಾಜಿ ಸಚಿವ ಎಚ್ ನಾಗೇಶ್ ಚಾಲನೆ ನೀಡಿದ್ದಾರೆ. ಗುಂಜೂರು ಖೋ-ಖೋ ಕ್ಲಬ್ ಅಧ್ಯಕ್ಷ ಜಿಟಿ ನಾಗೇಶ್ ಮಾತನಾಡಿ, ದೇಶದ ವಿವಿಧ ರಾಜ್ಯಗಳಿಂದ ಬಾಲಕ ಹಾಗೂ ಬಾಲಕಿಯರ 72 ತಂಡಗಳು ಭಾಗವಹಿಸಿದ್ದು 4 ದಿನಗಳ ಕಾಲ ಚಾಂಪಿಯನ್ ಟ್ರೋಫಿ ನಡೆಯುತ್ತಿದ್ದು, ಗುಂಜೂರು ಖೋ-ಖೋ ಕ್ಲಬ್ಗೆ ಅವಕಾಶ ಮಾಡಿಕೊಟ್ಟ ದೆಹಲಿ ಹಾಗೂ ಕರ್ನಾಟಕ ಅಸೋಸಿಯೇಷನ್ಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುಂಜೂರು ಖೋ-ಖೋ ಕ್ಲಬ್ ಉಪಾಧ್ಯಕ್ಷ ಜೆಎಂ ಬಸವರಾಜು, ರಾಮಪ್ರಕಾಶ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಸುರೇಶ್, ಕಾಂಗ್ರೆಸ್ ವಕ್ತಾರ ಬಿವಿ ಸುನಿಲ್ ಕುಮಾರ್, ನಾಗರಾಜಯ್ಯ, ರಾಜಗೋಪಾಲ್, ಜಗದೀಶ್, ಹರೀಶ್ ಕುಮಾರ್, ಆನಂದ, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಭವ ಟಿವಿ, ಬೆಂಗಳೂರು. ರಾಷ್ಟ್ರ ಮಟ್ಟದ ಬಾಲಕ ಬಾಲಕಿಯರ ಹೊನಲು ಬೆಳಕಿನ ಪಂದ್ಯಾವಳಿ 66 ತಂಡಗಳು ಭಾಗವಹಿಸಿದವೆ. ಗುಂಜೂರು ಗ್ರಾಮದಲ್ಲಿ ವಾರ್ಡ್ ನಂಬರ್ 50ರಲ್ಲಿ ಆಯೋಜನೆ ಮಾಡಿದ್ದೀವಿ. ಆಯೋಜನೆ ಮಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಕರ್ನಾಟಕ ಸ್ಟೇಟ್ ಖೋ-ಖೋ ಪ್ರೆಸಿಡೆಂಟ್ ಆದಂಥ ಲೋಕೇಶ್ವರ್ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ವರ್ಷದಲ್ಲೂ ಅದೇ ಥರ ಸಬ್ ಜೂನಿಯರ್ಸು ಅವಕಾಶ ಮಾಡಿಕೊಟ್ಟಿದ್ರು. ಮತ್ತೆ ಇದೇ ರೀತಿ ಮಾಡಿದರೆ ನಮಗೆ ತೊಂದರೆಗಳು ಏನೂ ಆಗಿದೆ. ನಾವು ವ್ಯವಸ್ಥೆ ಮಾಡಬೇಕು. ನಮಗೆ ಖೋ-ಖೋ ಅಂದರೆ ತುಂಬ ಇಂಟ್ರೆಸ್ಟು. ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಖೋ-ಖೋ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ರಾಷ್ಟ್ರೀಯ ಖೋ-ಖೋ ಫೆಡರೇಷನ್ ವತಿಯಿಂದ ದೆಹಲಿ ಮತ್ತು ಕರ್ನಾಟಕ ಸರ್ಕಾರಗಳಿಂದ ನಮ್ಮ ಗುಂಜೂರು ಗ್ರಾಮಕ್ಕೆ ರಾಷ್ಟ್ರೀಯ ಖೋ-ಖೋ ಆಡಲು ಅವಕಾಶ ಕೊಟ್ಟಿರ್ತಾರೆ. ಮೊದಲ ಬಾರಿಗೆ ಗುಂಜೂರು ವಾಜಪೇಯಿ ಕ್ರೀಡಾಂಗಣದಲ್ಲಿ ಇದರ ನೇತೃತ್ವ ವಹಿಸಿಕೊಂಡಿರತಕ್ಕಂಥವರಾದ ಜಿಟಿ ನಾಗೇಶ್ ಅಣ್ಣರು ಹಾಗೂ ನಮ್ಮ ರಾಮಪ್ರಕಾಶ್ ಅಣ್ಣರು ಹಾಗೂ ಕರ್ನಾಟಕ ಖೋ-ಖೋ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂಥ ಕೆ.ಆರ್. ಜಯರಾಮ್ರವರು ಹಾಗೂ ಬೆಂಗಳೂರು ಬುಡ್ಕ ಅಧ್ಯಕ್ಷರಾದಂಥ ವೆಂಕಟೇಶ್ರವರು ಈ ಒಂದು ಕಾರ್ಯಕ್ರಮದ ರೂವಾರಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ಈ ಗುಂಜೂರು ವಾರ್ಡಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಈ ಗುಂಜೂರಿನ ಒಂದು ಕ್ರೀಡಾಂಗಣದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಏನು 44ನೇ ಜೂನಿಯರ್ ನ್ಯಾಷನಲ್ ಖೋ-ಖೋ ಚಾಂಪಿಯನ್ಶಿಪ್ ಗುಂಜೂರಲ್ಲಿ ನಡೀತಾ ಇದೆ. ಇದೊಂದು ನಮಗೆಲ್ಲ ಖುಷಿ ತರುವಂಥ ವಿಚಾರ. ನಮ್ಮ ಅಕ್ಕಪಕ್ಕದ ಊರವರು ಇರ್ಬೋದು, ಆದರೆ ನಮ್ಮ ಪಕ್ಕದ ಊರಲ್ಲಿ ಇದು ನ್ಯಾಷನಲ್ ಜೂನಿಯರ್ ಖೋ-ಖೋ ನಡೀತಾ ಇರೋದು ನಮಗೆಲ್ಲ ಒಂದು ಖುಷಿ ತರುವಂಥ ವಿಚಾರ. ಮತ್ತು ಇದು ಲೈಫ್ ಲಾಂಗ್ ನಾವು ನೆನ್ಪಿಟ್ಕೊಳ್ಳೋ ಅಂಥದ್ದು. ಯಾಕಂದರೆ ಇದೆಲ್ಲ ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಬೇರೆ ಕಡೆ ನಡೆಯುತ್ತೆ, ಆದರೆ ನಮ್ಮ ಗುಂಜೂರಲ್ಲಿ ನಡೀತಾ ಇರೋದು ನಮಗೆ ತುಂಬ ಖುಷಿ ತಂದಿದೆ. ಇದನ್ನು ನೇತೃತ್ವ ವಹಿಸಿರೋವಂಥ ನಮ್ಮ ಜಿಟಿ ನಾಗೇಶ್ ಅಣ್ಣ, ಬಸವರಾಜ ಅಣ್ಣ, ರಾಮಪ್ರಕಾಶ್ ಅಣ್ಣ ಇರ್ಬೋದು, ಎಲ್ಲರಿಗೂ ಕೂಡ ಎಲ್ಲ ಕಬಡ್ಡಿ ಖೋ-ಖೋ ಅಸೋಸಿಯೇಷನ್ವರೆಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 6 ತಂಡ, 36 ಅಂತಂದರೆ ಬಾಯ್ಸ್ 36, ಗರ್ಲ್ಸ್ 36, ಟೋಟಲಿ 72 ತಂಡಗಳು ಬಂದಿದೆ. ನನಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಗುಂಜೂರು ನನಗೇನೋ ಒಂದು ರೀತಿಯಲ್ಲಿ ಹೆಮ್ಮೆ ತಂದುಕೊಟ್ಟಿದ್ದೆ. ಮತ್ತು ನನ್ನ ಮಕ್ಕಳು ಇಲ್ಲಿ ನಾನು ತಯಾರು ಮಾಡಿದ ಮಕ್ಕಳು ನಮ್ಮ ಗುಂಜೂರು ಗ್ರಾಮನ ಪೂರ್ತಿ ತುಂಬ ರೀತಿಯಲ್ಲಿ ಒಂದು ಪ್ರಶಸ್ತಿನ ಕಾರ್ಯಕ್ರಮ ಸಿಕ್ತು. ತುಂಬ ಹೈಲೈಟ್ ಆಯಿತು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಾಗೇಶ್ ಅಣ್ಣ, ಬಸವರಾಜು ಮತ್ತು ಆನಂದ್ ಅವರು ಮತ್ತು ನಮ್ಮ ರಾಮಪ್ರಕಾಶ್ ಅಣ್ಣವರು ಹೇಳಬೇಕು ಅಂತಂದರೆ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಉಪಾಧ್ಯಕ್ಷ ಪೊಸಿಷನ್ ಸಿಕ್ಕಿದೆ. ಅದನ್ನು ತುಂಬ ಹೆಮ್ಮೆ ತರ್ತಾ ಇದೆ.